ಅಯ್ಯೋ ಬಿಡಪ್ಪ ಬಿಡಪ್ಪ ಬ್ಯಾಡ ಬಿಡಪ್ಪ. ಸ್ವಾಮಿ ಪರಮಾತ್ಮ ದೇವರು 100 ವರ್ಷ ಆಯುಷ್ ಇದೆಲ್ಲ ನಿಮ್ದೇನಾ? ಈ ಜಾಗ ಇಷ್ಟು ಲಾಸ್ಟ್ ಬಂದ್ರಿ ಸರ್. ರೋಡ್ವರೆಗೂ ನಮ್ದೇ ಅಲ್ವಾ? ಅಲ್ಲ ಸರ್, ಅವ್ರು ಬೇರೆದವ್ರದ್ದು ಸರ್. ರೋಡ್ ಪಕ್ಕದ ಬೇರೆದ ನಿಮ್ಗೆ ಎಂಟ್ರಿ ಹೆಂಗೆ ಮತ್ತೆ? ಇಲ್ಲೇ ಹೋಗ್ತಾರೆ ಮುಂದೆ ಹೈಕೊಂಡು ಪಾವನೇರ್ದಾರ್ರಿ ಅವ್ರೆ. ಹಾಂ ಹಿಂಗೆ ಅಲ್ಲಿ ರೋಡ್ ಬಿಡಕ್ಕೆ ಒಟ್ಟು ಬಿಡ್ತಾರೆ ರೋಡು. ಹಾಂ ನಿಮಗೆ ಹೋಗಕ್ಕೆ ರೋಡ್ ಇದೆ, ಹಾಂ ಸ್ಟ್ರೈಟ್ ಆಗಿದೆಯಾ? ಹೆಂಗಿದೆ ರೋಡು? ಇದೇ ಮುಂದೆ ಐತೆ ಸರ್. ಹೇಳ್ಬಿಡು ಪಾಪ. ನಿಮ್ಮ ಹೆಸರೇನು? ಲಕ್ಷ್ಮಣ. ಲಕ್ಷ್ಮಣ್. ಏನು ಮಾಡ್ತಿದ್ದಾರೆ ನೀವು? ಗೋಕುಲ್ ತಂದೆ ಒಕ್ಕಲ್ತನ ಮಾಡ್ತಿದ್ದೀರಾ? ಯಾವ ಊರಿದು? ಕಟ್ಟಕ್ ಬಂದಿ. ಕಟಕ್ ಬಾವಿ. ಕಟಕ್ ಯಾವ ತಾಲೂಕು, ಯಾವ ಡಿಸ್ಟ್ರಿಕ್ಟ್? ರಾಯಬಾಗ್ ತಾಲೂಕು, ಬೆಳಗಾವಿ ಡಿಸ್ಟ್ರಿಕ್ಟ್. ರಾಯಬಾಗ್ ತಾಲೂಕು, ಬೆಳಗಾವಿ ಡಿಸ್ಟ್ರಿಕ್ಟ್. ಬೆಳಗಾವಿ ಡಿಸ್ಟ್ರಿಕ್ಟ್. ಓಕೆ. ಈಗ ರೋಡು. ನಮಸ್ತೆ ಯಜಮಾನ್ರು. ಈಗ ರೋಡ್ ಇಲ್ಲಿ ಬಿಟ್ಟಿದಾರ, ಇಲ್ಲಿ ಬಿಟ್ಟಿದಾರ? ಯಾವ ರೋಡ್? ಈ ರೋಡ್ ನಿಮ್ಗೆ ಓಡೋದು, ನಿಮ್ಗೆ ಓಡೋದು. ನಮ್ಗೆ ಹೋಗಕ್ಕೆ ರೋಡ್ ಈ ಕಡೆ ಬಿಡ ಹಿಂಗೆ ಹೋಗಿ ಹಿಂಗೆ ಹೋಗೋದಾ? ಹಾಂ ಹಿಂಗೆ ಹೋಗೋದು. ಸಾಧ್ಯವಾದರೆ ಹಿಂಗೋಗಿ ಇದ್ರ ಪಕ್ಕದಲ್ಲಿ ಹೋಗೋಕ್ಕೆ ಜಾಗ ಇದೆಯಾ? ಇಲ್ಲ ಅವ್ರು ಕೊಟ್ಟರೆ ಹೋಗೋದು. ಅದಲ್ಲ, ಹೋಗೋಕ್ಕೆ ಚಾನ್ಸ್ ಇದೆಯಾ? ಆಯ್ತು ಇವಾಗ ಚಾನ್ಸ್ ಇದೆಯಾ ಹೋಗೋದಕ್ಕೆ? ಅವ್ರು ಕೇಳಿ ಮಾಡಿ ಹೋಗಂದ್ರೆ ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಬಿಡೋದಕ್ಕಿಂತ ಇಲ್ಲಿ ಬಿಡೋದಕ್ಕಿಂತ ಅಲ್ಲಿ ಬಿಟ್ಟರೆ ಅವ್ರಿಗೂ ಅನುಕೂಲ ಆಗುತ್ತೆ, ನಿಮ್ಗೂ ಅನುಕೂಲ ಆಗುತ್ತೆ. ಅವ್ರು ಬಿಡಂಗೆ ಬೇಕಿಲ್ಲ ಸರ್. ಪ್ರಯತ್ನ ಮಾಡಿ ಅಂತ ಹೇಳೋದು. ಇಷ್ಟಿನ ಜಾಗ ನಿಮ್ಮದು, ಅದು ನಿಮ್ಮ ಜಾಗನ? ಅಲ್ಲ, ಮರ ಇದೆಯಲ್ಲ, ಮರದವ್ರಿಗೆ ನಿಮ್ಮ ಜಾಗ ನಮ್ದು ಅದೆಲ್ಲವ್ರಿಗೆ ಇದೆಲ್ಲವ್ರಿಗೆ ಅಷ್ಟು ಬೋರ್ ಹಾಕಿದ್ರೆ ಸರ್. ಓಹೋ, ಆಯ್ತು ಸರ್. ಇದೆಲ್ಲ ನಿಮ್ಮದೇ? ನಮ್ದು ಸರ್. ಮತ್ತೆ ಕೆಲಸ ಮಾಡಿ ಅಲ್ಲೆಲ್ಲ ಬರ್ಬೋದಲ್ಲ? ಆಯ್ತು ರೀ. ಮತ್ತೆ ನಿಮ್ಮ ಜಾಗ ಅಲ್ವಾ? ನಿಮ್ಮ ಜಾಗದಲ್ಲಿ ಬರ್ಬೋದಲ್ವಾ? ಅದು ಐತ್ರಲ್ಲ ಐತೆ. ಮತ್ತೆ ಅಲ್ಲಿಂದ ಬಂದು ನೀವು ಬರ್ಬೋದಲ್ವಾ? ಮ್ಯಾಲೆ ಹೊಲಕ್ಕೆ ಹೋಗಕ್ಕೆ ನಿಮ್ಗೆ ಬರ್ಬೋದಲ್ಲಪ್ಪ ಹಿಂಗೆ. ಹೋಗ್ಬೋದ್ರಿ. ನೀವು ಹಿಂಗೆ ಹೋಗು. ಅರ್ಥ ಆಯ್ತು ಹೇಳೋದು? ಇಲ್ಲಿಂದ ಒಂದು ಬೆಳಗ್ಗೆ ತಕ್ಷಣ ಹಿಂಗೆ ಹೋಗಿ ಹಿಂಗೆ, ಸರಿನಾ? ಅರ್ಥ ಆಯ್ತು ಹೇಳೋದು? ಈಶಾನ್ಯದ ನಡೆಗೆ ಯಾವಾಗಲೂ ಸಮೃದ್ಧಿಯನ್ನು ತರುತ್ತೆ. ಅರ್ಥ ಆಯ್ತಾ? ಹಿಂಗೆ ಹೋಗ್ಬೇಡ, ಆಗ್ನೇಯದ ಕಡೆ ಹೋಗ್ಬೇಡ, ಈಶಾನ್ಯಕ್ಕೆ ಓಡಾಡು. ಹಿಂಗೆ ಹೋಗಿ ರೋಡಿಗೆ ಹೆಂಗನ ಹೋಗು, ಹಿಂಗನ ಹೋಗು. ಬೆಳಗ್ಗೆ ತಕ್ಷಣ ಹಿಂಗೆ ಹೋಗು, ಸರಿನಾ? ಹೋಗಿ. ಇದಕ್ಕಿಂತ ಇಂಪಾರ್ಟೆಂಟು ನೋಡಿ, ಇಲ್ಲಿ ಸಿಕ್ಕರೆ ಓಕೆ, ಸಿಗಲ್ಲ ಅಂದ್ರೆ ನಿಮ್ದ್ರಾಗ ಹೋಗು, ತಪ್ಪೇನಿದೆ ಅಲ್ವಾ? ಮತ್ತೆ ಅಲ್ಲಿ ತಗೋಬೇಡಿ, ಮತ್ತೆ ರೋಡು ಇಲ್ಲಿಂದನೇ ಹೋಗ್ಬೇಕು. ಸೆಂಟ್ರ್ ಆದ್ರೆ ಪರಲ್ಲ, ಹೋಗಿ, ತಪ್ಪೇನಿಲ್ಲ. ಆ ಕಡೆ ತಗೋಬೇಡಿ. ನಾವು ಇಲ್ಲಿ ದಾಂಡಿ ಹೆಚ್ಚಿಕೊಂಡು ಬಿಟ್ಕೊಂಡ್ರೆ ಐತೇನ್ರಿ ಹೋಗಕ್ಕೆ? ದಾಂಡಿ ನಮ್ಮಲ್ಲಿ ಸೀಮ್ ಇರೈತೆ. ಹಿಂಗೋಗಿ ಹಿಂಗೆ ಹೋಗೋದಾ? ಮಾಡ್ಕೊಳ್ಳಿ, ಸದ್ಯಕ್ಕಲ್ಲಿ ಮಾಡ್ಕೊಳ್ಳಿ. ದಂಡೆ ಹೋಗಿ ನಮ್ಮ ಹತ್ರ ಸದ್ಯಕ್ಕಲ್ಲಿ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಏನಿದು? ಇದು ಕಾಳು ಚೀಲ ಇಡಕ್ಕ? ಅಡುಗೆ ಮನೆ ಅಲ್ವಾ? ಅಡುಗೆ ಮನೆ. ಈ ಬಾಗ್ಲು ಏನ್ ಮಾಡುತ್ತೆ ಅಂದ್ರೆ, ಈ ಕಣ್ಣು ಇಲ್ಲಿರೋ ಜಾಗದ ಬಿಟ್ಟು ಇಲ್ಲಿದೆ ಅಷ್ಟೇ. ಅರ್ಥ ಆಯ್ತು ಹೇಳೋದು? ಬರೀ ಕಿತ್ತಾಟ, ಗದ್ದಲ, ಗಲಾಟೆ, ದ್ವೇಷ, ಅಸೂಯೆ. ಅರ್ಥ ಆಯ್ತಾ? ಕೆಲವೊಮ್ಮೆ ಗಂಡ ಹೆಂಡತಿ ಕೂಡ ಜಗಳ ಆಡ್ತಿರ್ತಾರೆ ಡೈಲಿ, ರೆಗ್ಯುಲರ್ ಆಗಿ. ಬರೀ ಅದೇ ಕೆಲಸ ಆಗುತ್ತೆ. ಅರ್ಥ ಆಯ್ತಾ? ನೆಮ್ಮದಿಯನ್ನ ಹಾಳು ಮಾಡುತ್ತೆ. ಅರ್ಥ ಆಯ್ತಮ್ಮ? ಸರಿನಾ ಪುಟ? ಅದಕ್ಕಾಗಿ ಇದು ನಿಮ್ಮ ತಪ್ಪಲ್ಲ, ಇವ್ರ ತಪ್ಪು ಅಲ್ಲ. ಅರ್ಥ ಆಯ್ತಾ? ಇದ್ರ ತಪ್ಪು, ಸರಿನಾ? ಟೆಸ್ಟ್ ಮಾಡಿ ಸುಮ್ಮನೆ. ನೀವು ಇದಕ್ಕೆ ಎಷ್ಟು ಖರ್ಚು ಮಾಡ್ತೀರಿ? ನೀವೇನಾದರೂ ಒಂದು 50 ಸಾವಿರ ಖರ್ಚು ಮಾಡ್ರಿ ಅಂತ ಹೇಳ್ತೀನ? ಇಲ್ವಲ್ಲ. ಇದು ತಗೊಂಡು ಒಂದು ಕೆಲಸ ಮಾಡಿ, ಇಲ್ಲೊಂದು 2 ಇಂಚ್ ಬಿಟ್ಟು ಕಟ್ ಮಾಡಿಸಿ ಅದನ್ನ ಕಿಟಕಿ ಮಾಡ್ಕೊಳ್ಳಿ, ಇದನ್ನ ಬಾಗಿಲಿಡಿ. ಹೇಗಿರ್ತೀರಿ ನೋಡಿ, ಸಮಾಧಾನವಾಗಿ ನೆಮ್ಮದಿಯಾಗಿರ್ತೀರಿ. ಇದರಿಂದ ಏನ್ ನಿಮಗೆ ಒಂದು 200-500 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. 500 ರೂಪಾಯಿ ಖರ್ಚಾಗತ್ತೆ. ಟೆಸ್ಟ್ ಮಾಡಿ. ನೀವೇನ ಒಂದು 50 ಲಕ್ಷ ಖರ್ಚು ಮಾಡಂಗಿದ್ದೀರಾ, ಸಾಲ ಮಾಡಿ ಒಂದು 500 ರೂಪಾಯಿ ಖರ್ಚು ಮಾಡಿ. ನಿಮಗೆ ಒಂದು ತಿಂಗಳಲ್ಲಿ ಫೋನ್ ಮಾಡಿ ನನಗೆ, ಏನ್ ಅನಿಸ್ತು ನಿಮಗೆ ಅಂತ. ಅಲ್ವಾ? ಇದರಿಂದ ಮತ್ತೆ ಏನಾಗುತ್ತೆ ಅಂದ್ರೆ ದ್ವೇಷಗಳು ಬೆಳಿತವೆ. ಅರ್ಥ ಆಯ್ತು ಹೇಳೋದು? ಒಂದೊಂದ್ಸಾರಿ ಕೋರ್ಟ್ ವ್ಯಾಜ್ಯಗಳು ಬರ್ತವೆ. ಅರ್ಥ ಆಯ್ತು ಹೇಳೋದು? ಬನ್ನಿ ಹೇಳ್ತೀನಿ. ಇಲ್ಲೊಂದು 2 ಇಂಚ್ ಬಿಟ್ಬಿಟ್ಟು ಕಟ್ ಮಾಡಿ ಇದನ್ನ ಈ ಡೋರ್ ಇಟ್ಕೊಳ್ಳಿ. ನೀನು ಟೆಸ್ಟ್ ಮಾಡಿ ಸುಮ್ಮನೆ, ಇವೇನು ಸಿಕ್ಕಾಪಟ್ಟೆ ಖರ್ಚು ಮಾಡೋದು ಬೇಡ, ಸರಿನಾ? ಒಂದು. ಎರಡನೇದು, ಇದು ಏನಾಗಿದೆ ಅಂತಂದ್ರೆ, ಓಕೆ ಇದು ತಪ್ಪಂತಲ್ಲ, ವಾಯುವ್ಯ ನೋಡ್ತಾ ಇದೆ. ಏನಾಗತ್ತೆ ಅಂದ್ರೆ ಎಲ್ಲಿ ಬರುತ್ತೆ ಎಲ್ಲೋಗುತ್ತೋ ಗೊತ್ತಾಗದೇ ಇಲ್ಲ. ನೀನು ಸುಮ್ಮನೆ ಕುತ್ಕೊಂತೆ ಅಷ್ಟೇ. ನೀನೇನ್ ಗೊತ್ತಾ, ಆಲೋಚನೆ ಮಾಡ್ತಿರ್ತಿ. ಸುಮ್ಮನೆ ಕುತ್ಕೊಂಡು ಆಲೋಚನೆ ಮಾಡಿ ಏನೋ ಮಾಡ್ಬೇಕಂತ ಸಾಯಂಕಾಲ ಹೊರಟು ಬಿಡ್ತೀವಿ ಅಷ್ಟೇ. ಇದು ಮಾಡ್ಬೇಕಂತ ಒಂದು ನಿನಗೆ ನಿಕಂಟಿಲ್ಲ ನಿನಗೆ.
ಯಾವ್ದು ಮಾಡಿದ್ರು ಸೋಲು ಅನುಭವಿಸ್ತೀಯ, ದುಡ್ಡು ಕಳ್ಕೊಳ್ತೀಯ. ಹಂಗಾಗೈತೆ ಅಲ್ಲ ಹೌದು ಅಥವಾ ಇಲ್ಲ ಅಂತ ಹೇಳಿ ನನಗೇನು ಹಂಗಾಗೈತೆ ಸರ್. ಹಂಗಾಗಿದ್ದಿಲ್ಲ, ಕಳ್ಕೊಳ್ತೀವಿ ನಾವು ದುಡ್ಡನ್ನ ಕಳ್ಕೊಳ್ತಾ ಹೋಗ್ತೇವಿ. ಬರ್ತೈತೆ ಜಗಡ ಬರ್ತತೆ, ಇಲ್ಲೆಲ್ಲ ನಿಲ್ಲೋದೇ ಇಲ್ಲ. ನೀವೊಂದು ಕೆಲಸ ಮಾಡಿದ್ರಿ, ಏನು ಚೇಂಜ್ ಮಾಡೋದು ಬೇಡ. ಇದನ್ನ 3 ತಿಂಗಳು ಬಾಗಲಕ್ಕೊಳ್ಳಿ ಸಾಕು. 3-4 ತಿಂಗಳು ಬಾಗಲಕ್ಕೊಳ್ಳಿ, ಪರ್ಮನೆಂಟ್ ಹಾಕೊಳ್ಳಿ, ತಲೆ ಕೆಡಿಸ್ಕೋಬೇಡಿ. ಇದನ್ನ ಲಾಕ್ ಮಾಡ್ಬೇಡಿ. ಇದನ್ನ ಲಾಕ್ ಮಾಡಿ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ. ನಾವು ಒಂದ್ಸಲ ತಿಂಗಳಿಗೆ ಓಪನ್ ಮಾಡ್ತೀನಿ, 15 ದಿವಸಕ್ಕೊಂದ್ಸಲ ಓಪನ್ ಮಾಡ್ತೀನಿ ನಂಗೆ ಆಗಬಾರದು. ಪರ್ಮನೆಂಟ್ ಬಂದ್ ಮಾಡಿ ಇದನ್ನ ಈ ಬಾಗಲಲ್ಲಿಡಿ. ಒಂದು 3 ತಿಂಗಳು ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಅಷ್ಟೇ. ರಿಯಾಕ್ಷನ್ ನಿಮಗೆ ಗೊತ್ತಾಗಬೇಕು, ನೀವೇ ಹೇಳ್ಬೇಕು ನಮ್ಗೆ ಅಲ್ವಾ? ನೀವ್ ಹೇಳಿದ್ರೆ ಗೊತ್ತಾಗತ್ತೆ ನಮಗೆ. ನಾನು ಹೇಳೋದ್ ಕೆಲಸ ನಮ್ದು, ನೀವು ಮಾಡೋ ಕೆಲಸ ನಿಮ್ದು. ಆಗತ್ತೆ, ಒಳ್ಳೇದಾಗತ್ತೆ, ಏನ್ ತಲೆ ಕೆಡಿಸ್ಕೋಬೇಡಿ. ಕಿಟಕಿ ಮಾಡಿ, ಇದು ಕಿಟಕಿ ಮಾಡಿ, ಏನ್ ತೊಂದ್ರೆ ಏನಿಲ್ಲ. ಇದು ಕಿಟಕಿ ಮಾಡಿ ಏನ್ ತೊಂದ್ರೆ ಏನಿಲ್ಲ. ಫಸ್ಟ್ ಕ್ಲಾಸ್ ಆಗಿ ಇಲ್ಲಿ ಫಸ್ಟ್ ಡೋರ್ ಮಾಡ್ಕೊಳ್ಳಿ, ಸರಿನಾ? ಈ ಮಟ್ಟಕ್ಕೆ 3 ದಿವಸದಲ್ಲಿ ಮಾಡ್ಕೊಳ್ಳಿ, ಏನ್ ತೊಂದ್ರೆ ಏನಿಲ್ಲ. ಮತ್ತೆ ಇನ್ನೂ ಒಂದು ತಿರ್ಗಾ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಇದು ಹೇಳಿದ್ರೆ ಇದು ಮಾಡಿದ್ರೆ ಏನಾಗತ್ತೆ? ಕಿತ್ತಾಡ ತಪ್ಪುತ್ತೆ. ಅರ್ಥಾಯ್ತಮ್ಮ? ಕಿತ್ತಾಡ ತಪ್ಪುತ್ತೆ. ಇದು ಮಾಡಿದ್ರೆ ಸ್ವಲ್ಪ ದುಡ್ಡು ನಿಲ್ಲುತ್ತೆ, 20%, 25 ಪೈಸೆ ಭಾಗ ನಾನು ಹೇಳೋದು. ಆದ್ರೆ ನಿಮ್ಗೆ ಪೂರ್ಣ ಪ್ರಮಾಣದಲ್ಲಿ ಚೆನ್ನಾಗಾಗಬೇಕು ಅಂದ್ರೆ ಸ್ವಲ್ಪ ಖರ್ಚಿದೆ, ಮಾಡ್ಕೋಬೇಕು ನೀವು, ಸರಿನಾ? ನೀವು ಮಾಡ್ಕೊಳ್ತೀರಿ, ನನಗೆ ಕೊಡ್ತೀರ ನೀವು? ನಿಮ್ದೇನು ಬೇಡಪ್ಪ ನನಗೆ ಅಲ್ವಾ? ನೋಡಿ, ಇದೇನಿಲ್ಲ, ನೆನಪಿಟ್ಕೊಳ್ಳಿ. ಅವೆರಡೂ ಮಾಡಿದ್ಮೇಲೆ ಸ್ವಲ್ಪ ಗೊತ್ತಾಗತ್ತೆ ನಿಮ್ಗೆ. ಸ್ವಲ್ಪ ಗಾಡಿ ಪೆಟ್ರೋಲ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಮುಂದಕ್ಕೆ ಹೋಗುತ್ತಲ್ವಾ? ಮುಂದಕ್ಕೆ ಹೋದ ಮೇಲೆ ಇದು ಒಂದೇ ಕಡೆ ಮಾಡಿ, ಒಂದೇ ಕಡೆ ಮಾಡ್ಕೋಬೇಕು. ನೀರು ಬೀಳಂಗೆ ಟೋಟಲಿ ಒಂದೇ ಕಡೆ ನೀರು ಬೀಳ್ಬೇಕು. ಅವತ್ತು ನಿಮ್ಗೆ ಊಟ ಇಲ್ಲಿ ನೀರ್ ಹಾಕಿದ್ರೆ ಅಲ್ಲಿ ಬೀಳ್ಬೇಕು, ಮನೆ ಮುಂದಕ್ಕೆ ಎತ್ತರ ಮಾಡ್ಬೇಕಷ್ಟೇ. ಎರಡು ಈ ಕಡೆ ಇದಾವಲ್ಲ ಈಗ, ಒಂದೇ ಕಡೆ ಮಾಡಿ ಅಷ್ಟೇ. ಇರೋದ್ರಲ್ಲೇ ನೀವೇನು ಮಾಡೋದು ಬೇಡ. ಕಟ್ಕೋ, ಹಂಗ ಮಾಡ್ಕೋ. ಇನ್ನು 1.5-2 ವರ್ಷದಲ್ಲಿ ಒಳ್ಳೆ ಮನೆ ಕಟ್ಕೊಳ್ತಿ. ನೀನು ಮನೆ ಕಟ್ಬೇಕಂದ್ರೆ ಬರ್ತೀನಿ, ಅರ್ಥ ಆಯ್ತಾ? ಇದು ನಮ್ಮ ಮನೆ, ಅರ್ಥ ಆಯ್ತಾ? ಬಂಗ್ಲೆ ಇದ್ದಂಗೆ ಇದು. ಇದನ್ನ ಬಂಗ್ಲೆ ಅಂದ್ಕೋಬೇಕು ನಾವು. ನಾವ್ಯಾಕೆ ನಮ್ದು ಇದ್ರ ಶೀಟ್ ಮನೆ ಅನ್ಕೋಬೇಕು? ಯಾವುದೇ ಕಾರಣಕ್ಕೆ ಅನ್ಕೋಬೇಡಿ. ಹಿಂಗ್ ಮಾಡ್ಕೊಳ್ಳಿ, ಸುಖವಾಗಿ ನೆಮ್ಮದಿಗಿರುತ್ತೆ. ಗಂಡ ಹೆಂಡತಿ ಮಕ್ಕಳು ನೆಮ್ಮದಿಗಿರುತ್ತೆ, ಅರ್ಥ ಆಯ್ತಾ? ಓ 10 ನಿಮಿಷಕ್ಕೆ ಎಡವಾಡ್ತಾರೆ ಕಂಡ್ರೆ ನೀವು, ಕಿತ್ತಾಡ್ತೀರಿ. ಅದನ್ನ ಮಾಡ್ಕೊಳ್ಳಿ, ಎಷ್ಟೋ ನಿಮ್ಗೆ ಪರ್ಫೆಕ್ಟ್ ಆಗಿಬಿಡ್ತಾರೆ ನೋಡಿ. ನೀವೇ ಹೇಳ್ತೀರಿ, ಫೋನ್ ಮಾಡಿ. ಏನ್ ತಾಯಿ, ನೀವೇ ಫೋನ್ ಮಾಡಿ ಹೇಳು, ಯಜಮಾನ್ರಿಗೆ ಹೇಳು, ಯಜಮಾನ್ರಿಗೆ ಫೋನ್ ಮಾಡ್ತಾರೆ. ಅರ್ಥ ಆಯ್ತಾ? ದಯವಾಗಿ ಹೇಳಿ, ಮಾತಾಡಿ, ಏನ್ ತಪ್ಪೇನಿಲ್ಲ ಅಲ್ವಾ? ಅಮ್ಮಯ್ಯಪ್ಪ ಅಮ್ಮ ಬನ್ನಿ. ಎದ್ರಲ್ಲಿ ವ್ಯವಹಾರ ಮಾಡ್ತೀರಾ ನೀವು? ದುಡ್ಡು ಯಾರು ಇಡ್ತೀರಾ? ಸ್ವಲ್ಪ ಈ ಕಡೆ ಇಟ್ಕೊಳ್ಳಿ, ಸ್ವಲ್ಪ ಈ ಕಡೆ ಇಟ್ಕೊಳ್ಳಿ. ಇಲ್ಲೊಂದು ಕಿಟಕಿ ತಗೊಳ್ಳಿ, ಇಲ್ಲೊಂದು ಕಿಟಕಿ ತೆಗೀರಿ, ಗಾಳಿ ಬರುತ್ತೆ, ಕ್ಲೀನ್ ಗಾಳಿ ಬರ್ಲಿ, ವೆಂಟಿಲೇಷನ್ ಇರ್ಲಿ, ಅರ್ಥ ಆಯ್ತು? ಆರೋಗ್ಯವಾಗಿರ್ತೀರಿ. ಇಲ್ಲೊಂದು ಕಿಟಕಿ ತಗೊಳ್ಳಿ. ಪರ್ಫೆಕ್ಟ್ ಆಗಿದೆ ಇದು. ಇದನ್ನ ಸ್ವಲ್ಪ ಈ ಕಡೆ ಹಾಕೊಳ್ಳಿ, ಸ್ವಲ್ಪ ಈ ಕಡೆ ಹಾಕೊಳ್ಳಿ. ಈ ಕಡೆ ಹಾಕೊಳ್ಳೋದ್ರೆ ಇದನ್ನ ಈ ಕಡೆ ಸರಿಸಿ, ಈ ಕಡೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈ ಕಡೆ ಹಾಕೊಂಡ್ರೆ ಅಲ್ಲಿ 10ಕ್ಕಿಂತ ಹಾಕೊಳ್ರಿ, ಏನ್ ತೊಂದರೆ ಏನಿಲ್ಲ. ಫಸ್ಟ್ ಕ್ಲಾಸ್ ಆಗಿದೆ, ಬಹಳ ಚೆನ್ನಾಗಿದೆ ಮತ್ತಾಯಿ, ಸರಿನಾ? ನೀವು ಮಾಡೋದೇನೇನು ಈಗ? ನೀವು ಮಾಡೋದೇನು ಹೇಳಿರೋದು ನಾನು? ಡೋರ್ ಕಿತ್ತು ಅಲ್ಲಿ ಹಚ್ಚೋದು, ಮತ್ತೆ ಕಿಟಕಿ ಬಿಡಿ, ಏನ್ ತೊಂದರೆ ಏನಿಲ್ಲ. ಡೋರ್ ಬಂದ್ ಮಾಡಿ, ಯಾವ್ದೇ ಕಾರಣಕ್ಕೆ ಓಪನ್ ಮಾಡಬೇಡಿ ಅದನ್ನ, ಸರಿ? ಮತ್ತೆ ಕಿಟಕಿ ಮಾಡಿ, ಗಾಳಿ ಬರ್ಲಿ, ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಇದನ್ನ ಪೂರ್ತಿ ಶೀಟ್ ಎಲ್ಲ ಎತ್ತರ ಮಾಡಿ, ಅಲ್ಲಿ ಆ ಕಡೆಯಿಂದ ನೀರು ಬೀಳ್ಬೇಕು ಅಷ್ಟೇನೆ, ಅರ್ಥ ಆಯ್ತಾ? ಈಗ ಬಮ್ಮ ಪುಟ ಬಾಪ, ಇಲ್ಲಿ ಬನ್ನಿ, ಏನ್ ತೊಂದರೆ ಇಲ್ಲ. ಇಲ್ಲಿ ಬಂದು ನಿಂತ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಮ್ಮ ಇಲ್ಲಿ ಎದ್ದೇಳಿ. ನೀವೇನು ನನಗೇನು ಇದು ಮಾಡೋದು ಬೇಡ, ಪಕ್ಕದಲ್ಲಿ ನಿಂತ್ಕೊಮ್ಮ, ಯಜಮಾನ ಪಕ್ಕದಲ್ಲಿ. ನಿಮಗೆ ನಾನು ಹೇಳಿದ್ನಲ್ಲ ಬಂದು, ನೀವೇನಾದ್ರು ನನಗೆ ಹೇಳಿದ್ರ? ನಿಮ್ಮ ಸಮಸ್ಯೆಗಳು ಏನಾದ್ರು ಹೇಳಿದ್ರ ನನಗೆ? ನೀವು ಯಾರು ಅಂತ ಗೊತ್ತಾ ನನಗೆ? ಗೊತ್ತಿಲ್ಲ. ಬಟ್ ನಾನು ಹೇಳಿದ್ನಲ್ಲ ಸಮಸ್ಯೆ. ಈಗ ಮನೇಲಿ ಕಿತ್ತಾಡ್ತೀರಿ, ಅನುಮಾನ ಇಲ್ಲ, ಗಂಡ ಹೆಂಡತಿಯಿಂದ ಹಿಡಿದು ಟೋಟಲ್ ಎಲ್ಲ ದ್ವೇಷ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೀನಿ. ನಿಮಗೇನು ಅನಿಸ್ತು? ಅಲ್ಲ ಆವತ್ತೆಲ್ಲ ನಿಜ ತಾನೆ ಹೇಳಿರೋದು? ನಿಜ ಅನಿಸ್ತಾ? 1 2 ಯಾವುದೇ ಕಾರಣಕ್ಕೂ ಹಣಕಾಸಿನಲ್ಲಿ ಉಳಿಯೋದೇ ಇಲ್ಲ, ಅರ್ಥ ಆಯ್ತಾ? ನೀನ್ ಮಾಡೋ ಕೆಲಸ ಸಕ್ಸಸ್ ಆಗ್ತಾ ಇಲ್ಲ.
ಅರ್ಥ ಆಯ್ತಾ? ನಂಬಿ ಏನೋ ಮಾಡ್ತೀರಿ ನೀವು, ನಂಬಿ ಮಾಡ್ತೀವಿ, ಅದು ಕೈ ಕೊಡ್ತಾ ಇಲ್ಲ ಅಷ್ಟೇನೆ, ಎಲ್ಲ ಹೋಗುತ್ತೆ ಅಲ್ವಾ? ಸೊ ಹಾಗಾಗಿ ಹೇಳಿದ್ರೆ ನಿಜ ಅನಿಸ್ತಾ? ನಿಜ ಅನಿಸ್ತಮ್ಮ ನಿಮಗೆ? ಸಂತೋಷ ಆಯ್ತಾ? ನೀವೇನು ಮಾಡಕ್ ಹೋಗ್ಬೇಡಿ, ಇದನ್ನೆಲ್ಲ ಕಿತ್ತುಬಿಟ್ಟು JCB ಕಿತ್ತು ನೀವೆಲ್ಲ ಹೊಸ ಕಟ್ಕೊಳ್ಳಿ ಅಂತ ಹೇಳಲ್ಲ ನಾನು. ಇರೋದನ್ನ ಸರಿಪಡಿಸ್ಕೊಳ್ಳಿ. ಸರಿಪಡಿಸ್ಕೊಳ್ಳಿ. ಯಾರು ನಿಮ್ಮ ಮಗನ? ಓಕೆ. ಓ ಹೌದಪ್ಪ, ಚೆನ್ನಾಗಿದೆ ಅಮ್ಮ. ಚೆನ್ನಾಗಿ ಮಾಡ್ಕೊಂತಿದ್ರಾ? ಮಾಡ್ಕೊಂಡ್ರ? ಏನ್ ಅನಿಸ್ತಾ ಇದೆ ಈಗ? ಚೆನ್ನಾಗಿದ್ರೆ ಸಾಕಪ್ಪ. ಸ್ವಲ್ಪ ಒಂದೇ ಕಡೆ ಮಾಡ್ಕೋಬೇಕು. ಈ ಡೋರ್ನಲ್ಲಿ ಇಟ್ಕೊಳ್ಳಿ. ಒಂದೇ ಕಡೆ ಮಾಡ್ಕೊಳೋದು ಒಂದು 15-20 ಲೇಟ್ ಆಗುತ್ತೆ, ಒಂದೇ ದಿವಸಕ್ಕೆ ಆಗಲ್ಲ. ಬಟ್ ಈ ಡೋರ್ ಇದು ಇವತ್ತೇ ಮುಂಚೆ ನಾನು ಹೋದ್ಮೇಲೆ ಲಾಕ್ ಮಾಡ್ಬಿಡಿ. ಆಮೇಲೆ ಇದನ್ನ ಅರ್ಧ ಹೊಡೆದು ಏನನ್ನ ಶೀಟ್ ಹೊಡೆದು ಕಿಟಕಿ ಮಾಡ್ಕೊಂಡ್ಬಿಡಿ. ಕಿಟಕಿ ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇನ್ನು 2 ವರ್ಷದಲ್ಲಿ ಮನೆ ಕಟ್ಟಿ ಅದ್ರ ಬೇಡ, ಇಷ್ಟು ಮಾಡ್ಕೊ, ಒಳ್ಳೆ ಮನೆ ಕಟ್ಟಿ ಅದ್ರ ಬಗ್ಗೆ ಆಲೋಚನೆ ಬಿಡಬೇಡ. ಸ್ವಲ್ಪ ಸಮಾಧಾನವಾಗಿ ಹೋಗು. ಅರಮನೆ ಇದ್ದಂಗಿದು, ನೀನು ಈಗಲೇ ಕಟ್ಟಬೇಕಂತ ಅನ್ಕೋಬೇಡ. ಸ್ವಲ್ಪ ಟೈಮ್ ಕೊಡು, ತಾಳ್ಮೆಯಿಂದ ಇರು, ಸಾಧನೆ ಮಾಡು, ಒಳ್ಳೆ ಮನೆ ಕಟ್ಕೋ, ಚೆನ್ನಾಗಿರ್ತಿ. ನಿಂತ್ಕೋ ಫಸ್ಟ್. ಇಲ್ಲಿ ನಿಲ್ಕೊಡಲ್ಲ, ಇಲ್ಲಿ ನಿಲ್ಕೊಡಲ್ಲ. ನಿನಗೆ ತಲೆ ಸುತ್ತಾ ಇದೆ ಹಂಗೆ ನಾನು ಹೇಳೋದು. ಇದನ್ನ ಮುಚ್ಚು, ಮನೆಗಿರುತ್ತೆ. ಇದನ್ನ ಮುಚ್ಚು ನಾನು ಹೇಳೋದು. ಇನ್ನು 3 ದಿವಸ ಟೈಮ್ ಕೊಡ್ತೀನಿ ನಿಮ್ಗೆ ತಂಗಮ್ಮ, ಅರ್ಥ ಆಯ್ತು ಹೇಳೋದು? ನಿನ್ನ ಗಂಡ ನಿನ್ನ ಮನೆಗೆ ಇರ್ಬೇಕಂದ್ರೆ ಈ ಭಾಗ ಮನೆಗಿರ್ತಾರೆ. ನೀನ್ ಹೇಳೋದ್ ಮಾತು ಕೇಳ್ತಾರೆ, ಇಲ್ಲ ಅಂತಂದ್ರೆ ಹೋಗ್ಬೇ ಅಂತ ಅಂದ್ರೆ ನಾನು ಹೇಳೋದು ಸ್ಥಿಮಿತ ಬರುತ್ತೆ, ಹಿಡಿತ ಬರುತ್ತೆ ಅಂತ ಹೇಳೋದು ಅಲ್ವಾ? ನೀವು ಚಂಚಲ ಆಗಲ್ಲ ಮನಸ್ಸು. ಇದನ್ನ ಮುಚ್ಚಿ ಇನ್ನೊಂದು ಮುಚ್ಕೊಳ್ಳಿ, ಗೊತ್ತಾಗತ್ತೆ ನಿಮ್ಗೆ. ಆಗ್ಲಿ ಆ ಬೀರು ಅಂದ್ರಲ್ಲ ಆ ಕಡೆ ಮಲಗಿ, ಸರಿನಾ? ನೀವೆಲ್ಲ ಮಲಗ್ತೀರಿ, ಮಲಗೋ ರೂಮ್ ಯಾವುದು? ಮಲ್ಕೊಳ್ಳಿ, ತೊಂದರೆ ಏನಿಲ್ಲ, ಸರಿನಾ? ಇಲ್ಲಿ ಯಾವ ತೂಕವಾದ ಭಾರವಾದ ವಸ್ತು ಏನು ಹಾಕ್ಬೇಡಿ. ಇದೆಯಲ್ಲ, ಇದು ಸ್ವಲ್ಪ ಹಿಂಗೆ ಸಾಮಾನು ಇದ್ರೆ ತೆಗೆದ್ಬಿಡಿ. ಇದು ತೆಗಿರಿ ಫಸ್ಟ್. ಇದು ಇಡಬೇಡಿ, ಇಲ್ಲೆಲ್ಲ ತಲೆ ಮೇಲೆ ಏನು ಇಡಬಾರ್ದು. ಇದನ್ನ ಇಲ್ಲಿ ಇಟ್ಕೊಳ್ಳಿ, ಇದಂದ್ರೆ ಅಲ್ಲಿ ಹಾಕೊಳ್ಳಿ. ಎಷ್ಟನ್ನ ಇಟ್ಕೊಳ್ಳಿ, ನೀವು ಬೇಡ ಅನ್ನಲ್ಲ. ನೀವು ಇಟ್ಟಷ್ಟು ಎಲ್ಲ ನಾವು ಒಂದು ಲೋಡ್ ಕಲ್ಲು ತಂದು ಪಕ್ಕದಲ್ಲಿ ಹಾಕೊಳ್ಳಿ, ನಾನು ಬೇಡ ಅನ್ನಲ್ಲ. ಮನೆ ಪಕ್ಕದಲ್ಲಿ ಒಂದ್ ಲೋಡ್ ಕಲ್ಲು ಹಾಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ನಿಮ್ಗಿನ್ನ ಬರಾಬರಿ ಐತಿ ಅನ್ನೋದಕ್ಕಿಂತ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡಿದ್ದೀವಿ ನಾವು. ಈಗ ಇದನ್ನು ಮಾಡ್ಕೊಳೋಣ ಫಸ್ಟ್. ಊಟ ಕೊಡುತ್ತೆ ಆಮೇಲೆ, ಇರ್ಲಿ ಆಮೇಲೆ ಊಟ ಕೊಡುತ್ತೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನಸ್ಸಿದ್ರೆ ಮಾರ್ಗ ಇದು ಮನಸ್ಸು ಮಾಡಿ, ಗಂಡ ಹೆಂಡತಿಬ್ರು ಮನಸ್ಸು ಮಾಡಿ, ಮನಸ್ಸನ್ನ ಇಟ್ಕೊಂಡು ಮಾಡಿ. ಇದನ್ನ ನಿಮ್ಗೊಂದು 3-4 ದಿವಸ, ಒಂದು ವಾರದಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಷ್ಟು ಸಮಾಧಾನ ಆಗಿದೀವಿ ಅಂತ. ನಿಮಗೆ ಗೊತ್ತಾಗಬೇಕಲ್ವಾ? ನಾನು ಹೇಳೋದು ಅಷ್ಟೇ ಅಲ್ಲ ಇಲ್ಲಿ, ಅರ್ಥ ಆಯ್ತಾ? ನಾನೇನೋ ನಿಮ್ಮ ಸಂಬಂಧ ಕೇಳಿದೆ, ಓದೆ, ಏನೋ ಹೇಳಿದ್ರಪ್ಪ, ನಾವು ಒಂದೆಷ್ಟೇನೋ ಫೀಸ್ ಕೊಟ್ವಿ, ಹೋದ್ರೆ ಅಪ್ಪ ಯಾರು ಲುಂಗಿ ಕಟ್ಕೊಂಡ್ ಬಂದಿದ್ದ ಅಂತ ಅಂದ್ಕೊಡ್ತೀಯ? ನೆಮ್ಮದಿಯಾಗಿರ್ಬೇಕು. ಇದನ್ನ ಮಾಡ್ಕೊಂಡು ಹೇಳಿ ನನಗೆ, ಇನ್ನೇನು ಅಲ್ವಾ? ಓಕೆ, ನೀನು ಮನೆ ಕಟ್ಟಬೇಕಾದ್ರೆ ಖಂಡಿತವಲ್ಲ ಬರ್ತೀನಿ. ಇಷ್ಟು ಮಾಡ್ಕೊ ಮನೆ ಕಟ್ಟ ಸ್ಟಾರ್ಟ್ ಮಾಡ್ತೀಯ. ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದ್ರೆ ಗ್ಯಾಂಗ್ರೀನ್ ಆಗಿರೋದು ಯಾವುದೋ ಒಂದು ಇದಿರುತ್ತೆ. ಒಂದೇ ಸಲ ಉತ್ತಮ ಆಗ್ಬಿಡುತ್ತಾ? ನಿಜಕ್ಕೆ ಕರೆಂಟ್ ಉತ್ತಮ ಆಗ್ಬಿಡುತ್ತಾ? ಸ್ವಲ್ಪ ಅದಕ್ಕೂ ಡೋಸಸ್ ಬೇಕಲ್ವಾ? ಆಗುತ್ತೆ. ಪಂಚಭೂತಗಳು ದಂಪತಿಗಳನ್ನ 100ಕ್ಕೆ 100 ಚೆನ್ನಾಗಿಟ್ಟಿರ್ತವೆ. ಅದ್ರ ಬಗ್ಗೆ ಆಲೋಚನೆ ಬೇಡ. ಆಂಜನೇಯ ಸ್ವಾಮಿ ಇದ್ದಾನೆ, 100ಕ್ಕೆ 100 ಚೆನ್ನಾಗಿರ್ತಾರೆ. ಧೈರ್ಯವಾಗಿರ್ರಿ, ನಿಮ್ಗೆ ಏನೂ ತೊಂದರೆ ಆಗಲ್ಲ. ಈಗ ನಿಮಗೆ ಸ್ವಲ್ಪ ಹಣಕಾಸಿನ ತೊಂದರೆ ಬಿಟ್ರೆ ಬೇರೆ ಏನೂ ತೊಂದರೆ ಆಗಿಲ್ಲ. ನಿಮ್ಗೆ ತೊಂದರೆ ಆಗಿದೆಯಾ? ಆಗೋಲ್ಲ, ಬರೆದು ಕೊಡ್ತೀನಿ ಅದನ್ನ. ಬಟ್ ಆದ್ರೆ ಹಿಂಗೆ ಇಟ್ಕೊಂಡ್ರೆ ಸ್ವಲ್ಪ ಬೇರೆ ಸಮಸ್ಯೆ ಮಾಡ್ಕೊಳ್ತಾ ಹೋಗ್ತೀರಿ. ಅವೆಲ್ಲ ನಾನು ಒಳ್ಳೇದನ್ನ ಮಾತಾಡೋದ, ಕೆಟ್ಟದ್ದು ಯಾವತ್ತೂ ಮಾತಾಡೋದು ಅಲ್ವಾ? ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಫಸ್ಟು ಮುಚ್ಕೊಳ್ಳಿ. ಇವತ್ತು ಈಗಲೇ ಮಾಡಮ್ಮ, ನಿನ್ನ ಕೆಲಸ ಇದು. ಇದನ್ನ ಇಲ್ಲಿಗೆ ಮಾಡಿಸಿ ಸಾಧ್ಯವಾದಷ್ಟು ನಿಮಗೆ ಒಳ್ಳೇದಾಗತ್ತೆ. ಆಂಜನೇಯ ಸ್ವಾಮಿ ಒಳ್ಳೇದು ಮಾಡೇ ಮಾಡ್ತಾನೆ, ತಲೆ ಕೆಡಿಸ್ಕೋಬೇಡಿ. ಇದನ್ನ ಒಂದು 1-15 ದಿವಸದಲ್ಲಿ ನೋಡಿ, ಸ್ವಲ್ಪ ನೋಡ್ಕೊಂಡು ಟೋಟಲ್ ಅಲ್ಲಿವರೆಗೂ ನೀವೇನ್ ಮಾಡಿದ್ರೆ ಶೀಟು ಅಲ್ಲಿವರೆಗೂ ಒಂದೇ ತರ ಇರಲಿ, ಒಂದೇ ತರ ಇರಲಿ. ಒಂದು ಎರಡನೇದು, ಮುಂದೆ ಶೀಟ್ ಹಾಕ್ತಿರಲ್ಲ, ಶೀಟ್ ಮುಂದಕ್ಕೆ ಹೋಗೋದು ಬೇಡ. ಒಂದೇ ಲೈನಲ್ಲಿ ಇರಲಿ ಮಾಡಿದ್ರಲ್ಲ, ಈಗ ಒಂದೇ ಲೈನಲ್ಲಿ ಇರಲಿ. ಮತ್ತೆ ಹಿಂದಕ್ಕೆ ಮಾಡೋದು ಮುಂದಕ್ಕೆ ಮಾಡೋದು ಏನು ಮಾಡಬೇಡಿ. ಒಂದೇ ಲೈನಲ್ಲೇ ಬರಲಿ. ಈಗ ಏನೈತೆ ಅಲ್ಲಿಗೆ ಅಷ್ಟಕ್ಕೆ ಬರಲಿ.
ನೀವೇನೋ ತಲೆ ಕೆಡಿಸ್ಕೋಬೇಡಿ. ಸರಿಮ್ಮ, ಓಕೆಮ್ಮ, ಸಮಾಧಾನ ಆಯ್ತಾ? ಕಿತ್ತಾಡಬೇಡ, ಈ ಸರಿ ಕಿತ್ತಾಡಲ್ಲ ನೀನು, ಸರಿನಾ? ಅಂದ್ರೆ ಕಿರಿಕಿರಿ ಆಗತ್ತೆ ಅಂತ ಹೇಳೋದು ಅಲ್ವಾ? ಕಿರಿಕಿರಿ ಯಾಕೆ ಮಾಡ್ಕೊಳ್ತಾರೆ? ದೇವ್ರು ನಿಮಗೂ ಒಳ್ಳೆ ಒಂದು ಸ್ಥಾನ ಕೊಟ್ಟಿದ್ದಾನೆ. ನಿಮಗೆ ಇದೇ ಸ್ಥಾನ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಾಗಿತ್ತು? ದೇವ್ರು ಕೊಟ್ಟಿದ್ದಾನೆ, ಅದನ್ನ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋಣ, ಸರಿನಾ? ಓಕೆಮ್ಮ, ಥ್ಯಾಂಕ್ ಯು. ಬರೋಣ್ರಾ? ಈಗ